ನೋಡಿ ಇವರೇ ಈ ನನಗೆ ಮಾಧ್ಯಮ ಸ್ನೇಹಿತರು ತಾವು ಸಲಹೆ ನೀಡಿ, ಇಲ್ಲ ಸಲಹೆ ನೀಡಿ, ನೀವು ಇನ್ನೇನು ಮಾಡ್ಬೇಕು ನಾವು ಹೇಳಿ? ಕನ್ವಿಕ್ಟ್ ಆಗಿದ್ದಾರಾ? CID ನಲ್ಲಿದೆಯಾ, SIT ನಲ್ಲಿ ಅವ್ರ ಹೆಸರಿದೆಯಾ? CBI ಸೆಕೆಂಡ್ ಚಾರ್ಜ್ ಶೀಟ್ನಲ್ಲಿ ಹೇಗೆ ಬಂದಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಆತನೇ ಬಂದು ನಾಗೇಂದ್ರ ಅವರೇ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಏನೇನು ಹೇಳಬೇಕು ನಿಮ್ಮ ಮುಂದೆನೆ ಬಂದು ಹೇಳಿದ್ದಾರೆ. ನೀವು ಅವರಿಗೆ ಪ್ರಶ್ನೆ ಕೇಳಿದ್ದೀರಾ? ಸದನದಲ್ಲಿ ನೀವು ನೋಟಿಸ್ ಕೊಟ್ರಪ್ಪ, ಚರ್ಚೆ ಮಾಡಿ, ನಾವು ಚರ್ಚೆ ಮಾಡಕ್ಕೆ ರೆಡಿ ಇದೀವಿ ಅಂತ 5 ದಿನದಿಂದ ಹೇಳ್ತಾ ಇದೀವಿ, ಅದಕ್ಕೂ ರೆಡಿ ಇಲ್ಲ. ಆಯ್ತಪ್ಪ, ಕೊನೆ ಪಕ್ಷಕ್ಕೆ ನಾವು ಸ್ಟೇಟ್ಮೆಂಟ್ ಕೊಟ್ರೆ ಬೇರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅಂತ ನಾವು ಸ್ಟೇಟ್ಮೆಂಟು ಕೊಟ್ವಿ, ಸರ್ಕಾರದ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟರು. ಇನ್ನೇನು ಮಾಡಬೇಕು? ಚರ್ಚೆ ಹೇಳ್ಬೇಕಲ್ಲ. ಹೌದಪ್ಪ, ನಮ್ಮ ಹತ್ರ ಇಂಥದ್ದೊಂದು ಕಾಗದ ಇದೆ, ಈ ಕಾಗದದಿಂದ ಪ್ರೂವ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಉತ್ತರ ಕೊಡಬಹುದು. ಸುಮ್ಮನೆ ಕುರ್ಚಿನಲ್ಲಿ ಕೂತ್ಕೊಂಡು ಅಲ್ಲಿ ಎಲ್ಲಿ ನಿಂತ್ಕೊಂಡು ಸುಮ್ಮನೆ ಅದು ಕಪ್ ಬಾವುಟವನ್ನ ಪ್ರದರ್ಶನ ಮಾಡ್ತಾ ಇದ್ರೆ, ಕಪ್ ಅಂಗಿ ಹಾಕೊಂಡು ಬರ್ತಾ ಇದ್ರೆ ಅಷ್ಟೇನಾ? ಫ್ಯಾಕ್ಟ್ಸ್ ಏನಿಲ್ವಾ? ಸರ್, ಸಿಬಿಐಗೆ ಪ್ರಾಸಿಕ್ಯೂಷನ್ ಕೊಡಬಹುದು ಅನ್ನುವಂತ ಚರ್ಚೆಗಳಾಗ್ತದೆ. ಕೊಡ್ಲಿ. ಸಿ ಪ್ರಾಸಿಕ್ಯೂಷನ್ ಅಂದ್ರೆ ಏನಿವ್ರೆ, ಇಟ್ಸ್ ಅ ಲೀಗಲ್ ಪ್ರೊಸೆಸ್ ಟು ಕಮೆನ್ಸ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಕೊಡ್ಲಿ, ಅವ್ರು ಹೋಗಿ ಕೋರ್ಟಲ್ಲಿ ಏನು ಮಾಡಬೇಕು ಮಾಡ್ತಾರೆ. ನಾವೆಲ್ಲಿ ಇಲ್ಲ ಅಂದಿದ್ದೀವಿ. CBI ಚಾರ್ಜ್ ಶೀಟ್ ನೀವು ನೋಡಿದ್ದೀರಾ? ಗವರ್ನರ್ ನೋಡಿದಾರಾ? ಸರ್ಕಾರ ನೋಡಿದ್ಯಾ? ಇಲ್ಲ. ಸೊ ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಇನ್ ದ ಚಾರ್ಜ್ ಶೀಟ್. ಪ್ರಾಸಿಕ್ಯೂಷನಿಗೆ ಕೇಳಿದ್ದಾರೆ. ಈಗ ನನ್ನ ಮನವಿ ತಮ್ಮ ಮುಖಾಂತರ ಮಾನ್ಯ ಗವರ್ನರ್ ಸಾಹೇಬರಿಗೆ, ಇಂಥವೇ ಹಲವಾರು ಪ್ರಕರಣಗಳ ಪ್ರಾಸಿಕ್ಯೂಷನ್ಗೆ ಅಲ್ಲೇ ಅವ್ರ ಕಚೇರಿನಲ್ಲೇ ಬಿದ್ದಿದೆ, ಎಲ್ಲ ರಾಜಕಾರಣಿಗಳದಿದೆ, ಅದಕ್ಕೂ ಕೊಟ್ಬಿಡ್ಲಿ. ವಿ ಆರ್ ಓಕೆ. ಅವರೇ ಇಂಡಿವಿಜುವಲಿ ಹೋಗಿ ಕೋರ್ಟಲ್ಲಿ ಫೈಟ್ ಮಾಡ್ಕೋತಾರ, ಮಾಡ್ಕೊಳ್ಳಿ. ಸರ್, ಕೊನೆ ಪ್ರಶ್ನೆ. SIR ಇವತ್ತಿಂದ ಕರಡು ರಿಲೀಸ್ ಮಾಡ್ತಿದ್ದಾರೆ. 1 ಕೋಟಿ ಹತ್ತತ್ರ ಮತಗಳು ಡಿಲೀಟ್ ಆಗಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಏನಾದರೂ ಮುಂದಿನ ಪ್ರಕ್ರಿಯೆಗಳು ನೋಡೋಣ. ಇವರೇ ನಾವಂತೂ ಹಲವಾರು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ, ಪತ್ರ ಬರೆದಿದ್ದೀವಿ, ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ. ದಿಸ್ ಈಸ್ ನಾಟ್ ದ ವೇ ಟು ರನ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೆಮೋಕ್ರಸಿ. ನೀವೇ ಹೇಳಿ, 1,10,00,000 ಜನ ಇವತ್ತು ಮತದಾರರ ಪಟ್ಟಿಯಿಂದ ಹೊರಗಿಡ್ತಾರೆ ಅಂದರೆ ಕಾರಣಗಳು ಕೊಡಲಾರ್ದೆ, ಮತ್ತೆ ಪ್ರಕ್ರಿಯೆಗಳು ಎಷ್ಟು ಜಟಿಲ ಮಾಡಿಬಿಟ್ಟಿದ್ದಾರೆ ಅಂದರೆ, ಆ ಕಡೆ ಸರಳೀಕರಣನೂ ಇಲ್ಲ, ಸಬಲೀಕರಣನೂ ಆಗಿಲ್ಲ ಇದರದ್ದು SIR ಇಂದ. ನೋಬಡಿ ನೋಸ್ ವಾಟ್ ಈಸ್ ಹ್ಯಾಪನಿಂಗ್. ಇದರಿಂದ ಸಾಕಷ್ಟು ಜನರಿಗೆ ಅನಾನುಕೂಲ ಆಗ್ತಾ ಇದೆ. ಎಸ್ಪೆಷಲಿ ಯಾರು ವಲಸೆ ಹೋಗಿರ್ತಾರೆ ಉದ್ಯೋಗಕ್ಕೋಸ್ಕರ, ನಮ್ಮ ಯಾರು ತಿಳುವಳಿಕೆ ಹೆಚ್ಚಿರೋದಿಲ್ಲ, ಯಾರಿಗೆ ಈ ಪ್ರೊಸೀಜರ್ ಬಗ್ಗೆ ಹೆಚ್ಚು ಗೊತ್ತಾಗಿರೋದಿಲ್ಲ, ದೇ ವಿಲ್ ಆಲ್ ಬಿ ಲೆಫ್ಟ್ ಔಟ್.